श्रीरङ्गादिपुरोपुत्रं विषमादिपुराणं श्रीनिवासपुरं वन्दे वेदान्तदेसारकं श्रीशैलेशदया पात्रं धीभक्त्यादिपुराणं यतीन्द्रप्रवणं वन्दे रम्यजामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेरकुलाभिरामं श्रीमत्तदङ्घ्रिवलं प्रणमामि मूर्ध्वा भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकाल यतीन्द्रविश्रान् श्रीमत्पराङ्कुशमुनिं प्रणतोऽस्मि नित्यम् वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ஆலையிலே நிறையும் என்ற அலங்கே உரைமார்வா இகரில்முடையாய் என்னை ஆழ்வானே இகரில்லமலர் முனிக்கணங்கள் விரும்பும் திருவேங்கடத்தானே புகழ் வன்னில்லா அடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்த புலநந்தன கல்பவல்லி ஸ்ரீரங்கா சாட்சாத் க்ஷமா ವ್ರತವನ್ನ ಮಾಡಿ
ಶಿಲಂಬಿನ ಕಾಡು ಉಳ್ಳರಯ್ಯ ಕೋಯಿಲೆಲ್ಲಿ ಉಳ್ಳು ಪಕ್ಷಿಗಳು ಪಕ್ಷಿಗಳು ಎದ್ದು ಚಿಲಿಪಿಲಿನ ಶಬ್ದವನ್ನ ಮಾಡ್ತಾ ಇದ್ದಾರೆ. ಅದು ಯಾವಾಗ ಮಾಡೋದು? ಉಳ್ಳು ಶಿಲಂಬಿನ ಕಾಡು ಪಕ್ಷಿಗಳೆಲ್ಲ ಹಾರಾಡಿ ಅವಳ ಆಹಾರವನ್ನು ಹುಡ್ಕೊಂಡು ಆಗಲೇ ಹೋಗಾಗಿದೆ. ಚಿಲಿಪಿ ಶಬ್ದವನ್ನ ಮಾಡ್ತಾ ಇದೆ. ತುಂಬಾ ಅದು ನಿನ್ನ ಕಂಡು ಕಿವಿಗೆ ಬಿದ್ದಿಲ್ವಾ? ಇನ್ನೂ ಮಲಗಿಲ್ಲ. ಬರೀ ಅಷ್ಟೇ ಅಲ್ಲ, ಅವಳನ್ನ ಸಂಪೂರ್ಣವಾಗಿ ಬೆಳಗಾಗಿದೆ ನದಿಗೆ ಅನಂತ ಉದಾಹರಣೆಗಳನ್ನ ಇಲ್ಲಿ ಕೊಡ್ತಾ ಇದ್ದಾಳೆ ಅವಳು. ಯಾಕೆ ನೋಡಿ ಹೇಳ್ತಾರೆ, ಯಾವುದೋ ಬೆಳಗಿಂದ ಪಕ್ಷಿಗಳು ಎದ್ದಿರ್ಬೇಕು. ಒಂದು ಪದವನ್ನ ಒಂದು ಕರೆ ಇನ್ನೊಂದು ಪದವನ್ನ ಇನ್ನೊಂದು ತರದಲ್ಲಿ ಅಲ್ಲಿ ಒಂದು ಸಂಭಾಷಣೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ರೀತಿಯ ಭಾಷೆಗಳು ಆ ಥರ ಇದೆ. ಅವಳು ಹೇಳ್ತಾಳೆ, ನಿಮ್ಗೆ ಗೊತ್ತು ಬೆಳಗಾಗಿದೆ ಅಂತ. ಯಾವುದೇ ಅದು ಒಂದನ್ನೇ ಇಟ್ಕೊಂಡು ನೀವು ಬೆಳಿಗ್ಗೆ ಆಗೋಯ್ತು ಅಂದಾಗ ಬರೀ ಅಷ್ಟೇ ಅಲ್ಲ, ಪ್ರಾತಃ ಕಾಲ ಆಗಿದ ತಕ್ಷಣ ಯಾರ್ಯಾರು ಯಾವ ಜಾಗದಲ್ಲಿ ಇರ್ತಾರೋ ಅಲ್ಲಿ ಎಲ್ಲಿ ದೇವಸ್ಥಾನಗಳಿರುತ್ತೋ ಅಲ್ಲಿ ಈ ರೀತಿಯಾದ ಘಂಟಾನಾದ ಪ್ರಾರಂಭವಾಗುತ್ತೆ. ಅದು ಇನ್ನೊಂದು ಗುರುತು ಅವಳು ಹೇಳ್ತಾ ಇರೋದು ಬೆಳಗ್ಗೆ ಆಗಿದೆ ಅಂತ ಹೇಳಿ. ಅವಳು ಹೇಳ್ತಿರೋ ಪ್ರಕಾರದಲ್ಲಿ ಪಕ್ಷಿಗಳೆದ್ದು ಹೊರತಾ ಇತ್ತು ಅಂತ ಅಂದ್ರೆ ನಮ್ಮ ಈ ಕಲಿಯುಗದಲ್ಲಿ ಮಕ್ಕಳು ಎದ್ದೇಳೋ ಕಾರಣ ಮಧ್ಯಾಹ್ನ ಆಗೋಗಿದೆ ಅನ್ನೋ ರೀತಿಯಲ್ಲಿ ಅವಳು ಆ ಗೋಪಿಕಾ ಸೇರಿನ ಎಬ್ಬಿಸ್ತಾ ಇದ್ದಾಳೆ. ಉಳ್ಳರೆಯನ್ನು ಕೋಯಿಲೆಲ್ಲಿ ಉಳ್ಳು ಅಂದ್ರೆ ಹೆಂಗೆ ಪಕ್ಷಿ ಅಂತ ಹೇಳಿದ್ವು ಹಾಗೆ ಗರುಡನಿಗೂ ಸಹ ಉಳ್ಳಂ ಅಂತ ಹೇಳೋದು ಪದ ಉಂಟು. ಉಳ್ ಅರಯನ್ ಕೋಯಲ್ ಅವನ ಸ್ವಾಮಿ, ಗರುಡನ ಸ್ವಾಮಿ ಯಾರು? ವಿಷ್ಣು. ಅವನ ಕೋಯಿಲ್ ಅಂತ ಅಂದ್ರೆ ಅವನ ವಾಸಸ್ಥಾನ. ಎಲ್ಲಾ ಕಡೆನೂ ಹೆಸರಿಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ತಮಿಳ್ ಪದ. ಅದು ಇಲ್ಲಂದ್ರೆ ಮನೆ. ಯಾರೋ ಹೀಗೆ ಇಟ್ಟಿದ್ರಂತೆ, ಮನೆ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮನೆಗೆ ಇದೇ ರೀತಿ ಒಂದು ಹೆಸರಿಡಬೇಕು ಅಂತ ಇಟ್ರಂತೆ. ಇಲ್ಲಂತ ಹೆಂಗೆ ತಮಿಳಲ್ಲಿ ಬರುತ್ತೋ ಅದೇ ತರ ಕನ್ನಡದಲ್ಲಿ ವಿಲ್ಲ ಅಂತ ಬರುತ್ತೆ. ಅವ್ರು ನೋಡಿದ್ರಂತೆ ಮನೆಗೆ ಒಳ್ಳೆ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಕ್ಕಳು ಎಲ್ಲರೂ ಒಳ್ಳೆ ಜ್ಞಾನವಂತರಾಗಲಿ ಆ ಹೆಸರು ಇಡೋಣ ಅಂತ ಹೇಳ್ಬಿಟ್ಟು ಜ್ಞಾನವಿಲ್ಲ ಅಂತ ಹೆಸರಿಟ್ರಂತೆ ಮನೆಗೆ. ಇಲ್ಲ ಅಂದ್ರೆ ಮನೆ, ನನಗೆ ಜ್ಞಾನ ಬೇಕಾಯಿತು ಹಾಗಾಗಿ ಜ್ಞಾನ ಅಂತ ಮನೆ ಹೆಸರಿಟ್ರು. ಎರಡೂ ಸೇರಿ ಜ್ಞಾನವಿಲ್ಲ ಅಂತ ಆಯ್ತು. ಆ ಹೆಸರಿಟ್ಟವ್ರ ಜ್ಞಾನವಿಲ್ವೋ ಆ ಮನೇಲಿರೋರ್ಗೆ ಜ್ಞಾನವಿಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಮನೆ ಹೆಸರಂತೂ ಜ್ಞಾನವಿಲ್ಲ. ಇಲ್ಲಿ ಇಲ್ಲಂದ್ರೆ ತಮಿಳಲ್ಲಿ ಮನೆ ಅಂತ. ಕೋಯಿಲ್ ಅಂದ್ರೆ ಅವನ ವಾಸಸ್ಥಾನ. ಉಳ್ಳರೆಯನ್ನು ಕೋಯಿಲ್ ಅಂದ್ರೆ ಗರುಡನ ಸ್ವಾಮಿಯ ವಾಸಸ್ಥಾನ. ಹೋದ ತರ ಅವಾಗವಾಗ ಟ್ವಿಸ್ಟಿಂಗ್ ಅಲ್ಲಿ ಕೆಲವೊಂದು ವಿಶೇಷವಾದದ್ದನ್ನು ಹೇಳ್ತಾ ಇದ್ದಾರೆ. ಆ ಗರುಡನ ಸ್ವಾಮಿ ವಿಷ್ಣುವಿನ ವಾಸಸ್ಥಾನವಾದ ದೇವಸ್ಥಾನದಲ್ಲಿ, ಭಗವಂತನ ಭೂಲೋಕದಲ್ಲಿ ಭಗವಂತನ ವಾಸಸ್ಥಾನ ದೇವಸ್ಥಾನ. ಅಲ್ಲಿ ಉಳ್ಳರೆಯಲ್ಲಿ ಒಯ್ಯಲಲ್ಲಿ வெள்ளை ಬಿಳಿ ಶಂಖೆನ್. வெள்ளை ಅಂದ್ರೆ ಬಿಳಿ, ಬಿಳಿಯಾದ ಶಂಖ ಊದ್ತಾ ಇದ್ದಾರೆ. ಅದರ ಶಬ್ದ ಕೂಡ ನಿನಗೆ ಕೇಳಿಲ್ಲ, ಇನ್ನೂ ಮಲಗಿದೆಯಲ್ಲ. ಪಕ್ಷಿ ಮಾತ್ರ ಯಾವುದಕ್ಕೋ ಎದ್ದೆ ಇಟ್ಟು ಅಂತ ಹೇಳ್ತಿದೆಯಾ? ದೇವಸ್ಥಾನಗಳಲ್ಲಿ ಶಂಖನಾದ ಘಂಟಾನಾದಗಳು ಆಗದೆ ಭಗವಂತನ ಅರ್ಚನೆ ಆಗ್ತಾ ಇದೆ, ಪೂಜೆ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಅಷ್ಟೊಂದು ಹೊತ್ತಾಗೋಗಿದೆ, ಇನ್ನೂ ನೀನು ಎದ್ದೇ ಇಲ್ವಾ? ಬಿಳಿ ಶಂಖಿನ್ ಪೇರರವಂ ಕೇಳ್ತಿಲ್ಲೇನೋ? ಬರೀ ಶಂಖನಾದ ಕೇಳ್ತಿದೆ, ಕೇಳ್ತಾ ಇಲ್ಲ. ಪೇರರವ ದೊಡ್ಡದಾದ ಧ್ವನಿ, ಶಂಖವನ್ನ ಅಷ್ಟು ದೊಡ್ಡದಾಗಿ ಊದ್ತಾ ಇದ್ದಾರೆ. ಇದು ನಿನಗೆ ಕೇಳಿಲ್ವಾ? ಯಾಕೆ ಹೇಳ್ತಿದ್ದಾಳೆ ಅವಳು ಅಂದ್ರೆ, ಯಾರ್ಯಾರು ಎದ್ದು ಬಂದಿದ್ದಾರೆ
ದೊಡ್ಡದಾಗಿ ಕೇಳಿಸುತ್ತೆ ಆ ಧ್ವನಿ. ಮಲಗಿರೋದ್ರಿಂದ ಯಾವ ಶಬ್ದವೂ ಕೇಳೋಲ್ಲ. ಧನುರ್ಮಾಸ ಬೇರೆ ಬೆಚ್ಚಿಗೆ ಹೊತ್ಕೊಂಡು ಮಲಗಿದ್ದಾಗ ಯಾವುದೇ ಸುತ್ತಲ ಪ್ರಪಂಚ ಯಾವುದೂ ಗೊತ್ತಿರೋದಿಲ್ಲ. ಹಾಗಾಗಿ ಅವಳಿಗೆ ಆ ಶಬ್ದನೇ ಕೇಳಿಲ್ಲ. ಆದರೆ ಇವಳು ಅದನ್ನ ದೊಡ್ಡದಾದ ಧ್ವನಿ ಅಂತ ಗೋದೆ ಅಲ್ಲಿ ಹೇಳ್ತಾ ಇದ್ದಾರೆ. ನೀನಿನ್ನೂ ಮಲಗಿದೆಯಲ್ಲ, ನಾವೆಲ್ಲ ಎದ್ದು ಬಂದಾಯ್ತು. ನೆನ್ನೆನೇ ಕೂಡ ಎಲ್ಲ ಮಾತಾಗಿತ್ತು ತಾನೇ. ಬೆಳಿಗ್ಗೆ ಎದ್ದು ಎಲ್ಲರೂ ಹೊರಟು ನೀರಾಟವನ್ನು ಮಾಡಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತ. ನೀನಿನ್ನು ನಿನ್ನ ಮಾತಿನ ಪ್ರಕಾರದಲ್ಲಿ ನೀನು ಎದ್ದೇ ಇಲ್ಲ, ನೀನು ಮಾತನ್ನ ತಪ್ತಾ ಇದೆಯಾ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಆದರೆ ಅಲ್ಲಿ ಅವಳನ್ನ ಬೈಲಿಲ್ಲ. ಪಿಳ್ಳಾಯ್ ಬೆಳೆದಿರಾಯ್ ಅಂತ ಹೇಳ್ತಾರೆ. ಪಿಳ್ಳಾಯ್ ಅಂದರೆ ಚಿಕ್ಕ ಹುಡುಗಿ, ಇನ್ನು ಬಾಲ್ಯಾವಸ್ಥೆಯಲ್ಲಿ ಇರುವಂಥ ಒಂದು ಹುಡುಗಿ. ಹಾಗಾಗಿ ಅವಳನ್ನ ಬೈತಾ ಇಲ್ಲ. ನಿನ್ನೆಲ್ಲ ನಾವು ಮಾತಾಡಿದ್ವಿ ತಾನೇ, ಎದ್ದು ಬೇಗ ಬರೋಕ್ಕಾಗ್ತಿಲ್ವ, ನಿನ್ನಿಂದ ಲೇಟ್ ಆಯಿತು ಇಲ್ಲ ಎಂದು ಮೆತ್ತಿಗೆ ಎದ್ದೇಳಿಸ್ತಾ ಇದ್ದಾಳೆ ಅವಳ. ಎಳೆದಿರ ಎದ್ದೇಳು. ಇದೇ ರೀತಿ ನಮ್ಮನ್ನು ನಾವು ಎಬ್ಬಿಸ್ಕೊಬೇಕು. ನಾವು ಎದ್ದೇಳೋದು ಒಂದೇ ಥರ. ಅಲಾರಾಮ್ ಹೊಡೆಯುತ್ತೆ, ನವಾರ್ ಅಂತ ಅದನ್ನು ಆಫ್ ಮಾಡ್ತೀನಿ. ಇಲ್ಲ ಒಂದು 10 ನಿಮಿಷಕ್ಕೊಂದಷ್ಟು ಜನ ಪಾಸ್ ಮಾಡ್ತೀನಿ. ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಣ, ಎದ್ದೇಳೋಣ ಅಂತ. ಆಮೇಲೆ ತಕ್ಷಣ ಎಚ್ಚರ ಆಗುತ್ತೆ, ಟೈಮ್ ಆಗೋಗಿರುತ್ತೆ. ಮಕ್ಕಳನ್ನ ಎಬ್ಬಿಸ್ಬೇಕು, ಅವರು ರೆಡಿ ಮಾಡಬೇಕು, ಅವ್ರ ಸ್ಕೂಲಿಗೆ ಕಳಿಸ್ಬೇಕು, ಅವ್ರ ಬಾಕ್ಸ್ಗೆಲ್ಲ ಮಾಡಬೇಕು. ಎದ್ದೇಳತಲೇ ನಮ್ಮ ಸುಪ್ರಭಾತಗಳು ಆರಂಭವಾಗುತ್ತೆ. ಭಗವಂತನಿಗೆ ಸುಪ್ರಭಾತ ಆಗಲ್ಲ, ನಮ್ಮದೇ ಸುಪ್ರಭಾತಗಳು ಪ್ರಾರಂಭ ಆಗುತ್ತೆ. ಮಕ್ಕಳನ್ನ ಇದಳು ಲೇಟ್ ಆಯ್ತು, ವ್ಯಾನ್ ಬಂತು ನಿಂತೋದು, ಹಿಂಗೆ ನಿಲ್ಲಿಸ್ಕೊಡ್ತೀನಿ. ಎಷ್ಟೋ ಸರಿ ನಾನು ನನ್ನ ಮಗಳಿಗೆ ಬೈಯೋದು ಹಾಗೆ. ಮಲಗೇ ಇರ್ತಾರೆ, ಕಣ್ಣು ಯೋಚನೆ ನಂಗೊತ್ತಿಲ್ಲ, ಹಿಂಗೆ ವ್ಯಾನಲ್ಲಿ ಕೂರಿಸ್ಬಿಡ್ತೀನಿ. ಆ ರೀತಿಯಾಗಿ ಬಲವಂತವಾಗಿ ಹೋದೆ ಎಬ್ಬಿಸ್ತಾ ಇಲ್ಲ. ಅವರು ಮುದ್ದಾ ಕರಿತಾ ಇದ್ದಾರೆ, ಬಿಳ್ಳ ಎಳ್ದಿರಾ. ಆಗೇನು ಕೆದ್ದೇಳಬೇಕು, ಬರ್ತೀನಿ ಅಂತ ಹೇಳಿದ್ದೆ ಸರಿ, ನಾಳೆನೂ ಬರಬಹುದಲ್ಲ ಅಂದಾಗ ಅವಳು ಹೇಳ್ತಾಳೆ, ಬೇಯಿ ಮುಳೈ ನಂಜುಂಡು. ನೆನ್ನೆ ಕೂಡ ಇದರ ಹೇಳಿದ್ದೆ. ಕೂತನಿಯ ವೃತ್ತಾಂತವನ್ನು ಅವಳಿಗೆ ಜ್ಞಾಪಿಸ್ತಾಳೆ. ಏನಕ್ಕೆ ಎದ್ದೇಳಬೇಕು, ಬಾ ಕೃಷ್ಣನ ಬಳಿ ಹೋಗಬೇಕು ಬಾ ಅಂತ ಕರೆಯೋಣ ಅಂದರೆ 5 ದಿವಸದಿಂದ ಹೇಳಿರೋದೆ ಅದನ್ನ. ಮತ್ತು ಅದನ್ನೇ ಹೇಳಿದ್ರೆ ಒಳಗದಲ್ಲಿ ಸ್ವಾರಸ್ಯ ಬರೋದಿಲ್ಲ ಎದ್ದೇಳಲಿಕ್ಕೆ. ಮಕ್ಕಳನ್ನ ನಾವು ಹಿಂಗೆ ಶುಕ್ರವಾರ ಆದರೆ ಇವತ್ತೊಂದಿನ ಇದ್ಬಿಡು, ನಾಳೆ ನಾಡಿದ್ದು ರಜಾ. ಆ ರೀತಿಯಾದ ಯಾವುದೋ ಒಂದು ಆಸೆಯನ್ನು ತೋರಿಸ್ಬೇಕಲ್ಲ. ಅವಾಗ ಅವಳು ಹೇಳ್ತಾಳೆ, ಪೇಯಿ ಮೂಲೈ ಮಂಜುಂಡು. ಪೇಯಿ ಅಂತ ಅಂದರೆ ರಾಕ್ಷಸಿಗೆ ಇಲ್ಲಿ ಹೇಳ್ತಾಳೆ. ಅವಳ ತಾಯಿಯ ರೀತಿಯಲ್ಲಿ ಬಂದು ವಿಷವನ್ನ ಉಳಿಸಿದ ಪೂತನಿಯನ್ನ ಸಂಹಾರ ಮಾಡುತ್ತಲ್ಲ, ಅವನ ಕತೆ ನಿನಗೆ ಜ್ಞಾಪಕ ಬರ್ತಿಲ್ಲ, ಅವನ ಜ್ಞಾಪಕ ಬರ್ತಿಲ್ಲ. ಇದನ್ನೆಲ್ಲ 5 ದಿವಸ ಹೇಳಾಗಿದೆ. ಇನ್ನೂ ನನಗೆ ನಿದ್ದೆ ಬರ್ತಿದೆ, ಮತ್ತೆ ಮಲಗ್ತಾಳೆ. ಮತ್ತೆ ಇನ್ನೊಂದು ಸನ್ನಿವೇಶವನ್ನು ಹೇಳ್ತಾಳೆ, ಕಣ್ಣ ಚಹಡಂ ಕಲಕ್ಕಳಿಯ ಕಾಲೋಚ್ಚಿ ಅಂತ ಹೇಳ್ತಾರೆ. ಅಲ್ಲ, ಒಂದೇ ಒಂದು ಹೇಳಿದ್ರೆ ಸಾಕಾಗೋದಿಲ್ಲ. ಕೃಷ್ಣನ ವೃತ್ತ ಅಂತ 2-3 ಹೇಳಿದ್ರೆ ತುಂಬ ಸ್ವಾರಸ್ಯವಾಗಿರುತ್ತೆ. ಆಗ ಅವನ ಜೊತೆ ಹೋಗಬೇಕು, ಅವನೆಡೆಗೆ ಹೋಗಬೇಕು ಅನ್ನೋ ಆಸೆ ಬರುತ್ತೆ. ನನ್ನ ಯಾರು ಅದೇ ಹೇಳ್ತಾರೆ, ಈ ಕಥೆಗಳನ್ನ ನಾವು ಹುಡುಗಾಗಿಂದಲೂ ಕೇಳ್ತಾ ಇದ್ದೀವಿ. ಆದರೂ ಮತ್ತೆ ಕೃಷ್ಣನ ವೃತ್ತ ಅಂತ ಅವ್ರು ಬಾಲ್ಯಲೀಲೆಗಳು ಕೇಳಬೇಕು ಅಂತಂದರೆ ಮತ್ತೆ ಹೊಸದಾಗೇ ಕೇಳಲಿರುತ್ತೆ. ಹಾಗೆ ಅವಳಿಗೂ. ಆದರೆ ಈ ಪಾಶ್ರದಲ್ಲಿ ಅವಳಿಗೆ ಭಗವಂತನ ಅನುಭವನೇ ಗೊತ್ತಿರೋದು. ಹಾಗಾಗಿ ಅವಳು ಮಲಗಿದಾಳೆ. ಗೊತ್ತಿದ್ರೆ ಬೇರೆಯವ್ರ ಥರ ಅವಳು ಬೇಗ ಎದ್ದು ಬಂದಿರ್ತಾ ಇದ್ದ. ಅದಕ್ಕೆ ಅದು ಹೇಗಿದೆ, ಅವರ ಭಗವಂತನ ರೂಪ ಹೇಗಿದೆ, ಅವನ ನಾಮದಲ್ಲಿ ಏನು ಮಧುರತೆ ಹೇಗಿರುತ್ತೆ ಅನ್ನೋದನ್ನ ಕೆಲವೊಂದು ಸನ್ನಿವೇಶಗಳನ್ನ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಕಳ್ಳಚಾಡ ಕಲಕ್ಕಳಿಯ ಕಾಲೋಚಿ, ಕಳ್ಳತನದಿಂದ ಬಂದಂತಹ, ಮೋಸದಿಂದ ಬಂದಂತಹ ಬಂಡಿಕಾಸುರ ಹೇಳ್ತಾರೆ. ಅಂದರೆ ಅವನು ಅಸುರ ಕಂಸ ಕಳಿಸಿದ್ದಂತ. ಅದನ್ನ ನೆನ್ನೆ ಕೂಡ ಇದೇ ವೃತ್ತಾಂತವನ್ನ ಹೇಳಿದ್ದೆ. ನೆನ್ನೆ ಏನಕ್ಕೆ ಹೇಳಿದೆ ಅಂದರೆ, ಮಾಯನೈ ಅಂತ ಅವಳು ಕರೀತಾಳೆ. ಅವನು ಏನಕ್ಕೆ ಮಾಯನೈ ಅಂತ ಕರೆದು ಅಂದರೆ, ಅವನು ತೋರಿಸಿದಿರೋ ಎಲ್ಲ ಲೀಲೆಗಳು ಎಲ್ಲರ ಕಣ್ಮುಂದೆನೂ ನಡೀತಾ ಇರುತ್ತೆ. ಆದರೆ ಯಾರಿಗೂ ಅದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಅವನ ಜೊತೆಯಲ್ಲೇ ಇದ್ದಂತಹ ಅವನ ಸ್ನೇಹಿತರು ಕೂಡ ಅದನ್ನ ಕಣ್ಣಲ್ಲೇ ನೋಡ್ತಾ ಇರ್ತಾರೆ. ಆದ್ರೆ ಅದು ಏನಾಯ್ತು ಅನ್ನೋದು ಗೊತ್ತಾಗಲ್ಲ. ನಡೆದ ಘಟನೆ
ನಂತರದ ಕ್ಷಣದಲ್ಲಿ ನಾವು ಅದನ್ನ ಮರೆತು ಬಿಡ್ತೇವೆ, ಸ್ಮರಣೆಯಲ್ಲಿ ಇರೋದಿಲ್ಲ ಅಂತಿದ್ದಾಗ ಅದನ್ನ ಒಂದು ಮಾಯೆ ಅಂತ ನಮ್ಗೆ ಎಷ್ಟೋ ಸಾರಿ ನಮಗೆ ಅನುಭವ ಆಗುತ್ತೆ. ಎಲ್ಲೋ ಒಂದು ಅರ್ಜೆಂಟಾಗೆಲ್ಲ ಹೋಗ್ತಿರ್ತೀವಿ, ಏನೋ ಬರ್ತಿರ್ತೀವಿ, ಏನೋ ಒಂದು ತೊಂದರೆ ಆಗಿರುತ್ತೆ. ಆವಾಗ ಯಾರೋ ಬಂದು ನಮಗೆ ಒಂದು ಸಹಾಯವನ್ನ ಮಾಡ್ತಾರೆ. ಆಮೇಲೆ ನಂತರದಲ್ಲಿ ಎಷ್ಟೇ ಹುಡುಕಿದ್ರು ಅವರಲ್ಲಿ ಇರೋದಿಲ್ಲ. ಅದ್ಯಾಕೆ ಅಂದ್ರೆ ನಮಗೆ ಸದಾಕಾಲ ನಮ್ಮ ಹತ್ತಿರ ಇರುವ ಭಗವಂತ ಆ ರೀತಿಯಾದ ಒಂದು ಸನ್ನಿವೇಶಗಳನ್ನು ನಾವು ಮಾಡ್ತೀವಿ. ಇದು ಒಂದು ಕಲಿಯುಗದಲ್ಲಿ ಈ ರೀತಿಯಾದ ಒಂದು ಅನುಭವ. ಏನೋ ಒಂದು ಈಗ ನಾವು ಕಾಕತಾಳೀಯ ಅಂತ ಸೇರಿಸೋದು ಜಾಸ್ತಿ, ಅಷ್ಟಿದ್ರೂ ರೀತಿ ಆಯ್ತಲ್ವ ನನಗೆ ಅಂತ ನಾವು ಅನ್ಕೋಬೇಕಾದ್ರೆ, ಆಗ ಸ್ವತಃ ಕೃಷ್ಣನೇ ಎಲ್ಲರ ಜೊತೆ ಇದ್ದು ಅವರ ಕಣ್ಣೆದುರಿಗೆ ಆ ರೀತಿ ನಡೀತಿರಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಅವನು ಆ ರೀತಿಯಿಂದ ತೋರಿಸುವಂತಹ ಅವನ ಲೀಲೆಗಳನ್ನ ಮಾಯನೈ ಅಂತ ಕರೀತಾರೆ. ಈ ಶಕಟಾಸುರ ಭಂಜನ ಕೂಡ ಒಂದು ಮಾಯೆ. ಇಡೀ ಗೋಕುಲದ ಅಷ್ಟೂ ಜನರು ಅಲ್ಲೇ ಇದ್ದಾರೆ. ಆದ್ರೆ ಆ ಶಕಟಾಸುರ ಬಂದು ಕೃಷ್ಣನನ್ನ ಸಂಹಾರ ಮಾಡಕ್ ಹೋದಾಗ ಅವನ ಪುಟ್ಟ ಪಾದಗಳಲ್ಲಿ ಅವನು ಆ ಶಕಟಾಸುರ ಅಂದ್ರೆ ಬಂಡಿ ರೀತಿ ಇರೋದ್ರಿಂದ ಅವನ ಬಂಡಿಯನ್ನು ಒದಿತಾನ ಅವನ ಕಾಲಲ್ಲಿ. ಯಾವ ರೀತಿ ಒದಿತಾನಂತೆ ಅಂದ್ರೆ ಆ ರಾಕ್ಷಸನ ಬಲ ಎಲ್ಲ ನಾಶ ಆಗೋಗ್ಬೇಕು ಆ ರೀತಿ ಒದಿದಾನೆ. ಯಾರಿಗೂ ಗೊತ್ತಾಗ ಅದೊಂದು ಬಂಡಿ ದೂರ ಹೋಗಿ ಬಿದ್ದಾಗ ಇನ್ನೇನು ಆಯ್ತಲ್ಲ, ಏನಾಯ್ತು. ಕಳ್ಳ ಚಹಡಂ ಕಲಕ್ಕಳಿಯ ಕಾಲೋಚಿ, ಎಲ್ಲ ಬಲ ಪೂರ್ತಿ ಅವನ ಬಲ ಪೂರ್ತಿ ಹೋಗೋಂಗೆ ಅವನ ಎಡಗಾಲಿಂದ ಓಚಿ ಕಾಲಿಂದ ಒದ್ದಿಲ್ಲ. ಅಂತಹ ಶೂರ ಇದು ಮಾಡಿದ್ದು ಯಾವಾಗ ಅವನಿಗೇನೋ ಒಂದು 50-60 ವರ್ಷ ಆಗಿರಲಿಲ್ಲ, ಇನ್ನು ಚಿಕ್ಕ ಮಗು ಅಂದಾಗ ಅವಳಿಗೆ ಆಸೆ ಆಗುತ್ತೆ. ಹೌದಲ್ವಾ, ಈ ರೀತಿಯ ಇನ್ನೂ ವೃತ್ತಾಂತಗಳನ್ನ ಕೇಳಬೇಕು, ಅವನನ್ನ ನಾವು ಆಶ್ರಯಿಸಬೇಕು ಅಂತ ಮಲಗಿರೋಳಿಗೂ ಆಸೆ ಆಗಿ ಅವಳು ಎದ್ದು ಬರ್ತಾಳೆ. ಆದ್ರೂ ಇನ್ನು ಮಲಗಿದಾಳೆ ಹಾಗೇನೆ. ಬೆಳ್ಳತ್ತರ ತುಗಿದ ಮರದಲ್ಲಿರ್ತೇನೆ. ಏನೋ ಮಗು ಕಥೆಗಳೆಲ್ಲ ಹೇಳ್ಬಿಟ್ಟು ನನ್ನ ವ್ಯವಸಾಯ ಬರ್ತಾ ಇದ್ದಿಲ್ಲ. ಇಲ್ಲ, ನನಗಿನ್ನೂ ನಿದ್ದೆ ಇದೆ. ಅದು ಮಗು ಕಥೆ ಅಲ್ಲ. ಕ್ಷೀರಾಬ್ದಿ ನಾಥನಾದ ಶ್ರೀಮನ್ ನಾರಾಯಣ ಅಲ್ಲಿ ಕ್ಷೀರಾಬ್ದಿಯಲ್ಲಿ ಮೆತ್ತಗಿರೋ ಆದಿಶೇಷನ ಮನೆಗೆ ಅವನು ಮಲಗಿದಾನೆ. ನೀನು ಹಾಸಿಗೆ ಮೇಲೆ ಮೆತ್ತಗೆ ಮಲಗಿದೀಯಾ, ಅವನು ಆದಿಶೇಷನ ಮೇಲೇನೆ ಮೆತ್ತಗೆ ಮಲಗಿದ್ದಾನೆ. ಅಂತಹವನು ನಮ್ಮ ಉದ್ಧಾರಕ್ಕೋಸ್ಕರ ಇಲ್ಲಿ ಇಳಿದು ಬಂದಿದ್ದಾನೆ. ಸದಾಕಾಲ ಯೋಗ ನಿದ್ರೆಯಲ್ಲಿ ಮಲಗಿ ಜಗತ್ಕಾರಣ ಭೂತವಾದ ಪರಮಾತ್ಮನನ್ನ ಅಂತರಂಗದಲ್ಲಿ ನೆಲೆಗೊಳಿಸಿ ಸದಾಕಾಲ ನನ್ನ ಭಕ್ತರು ಯಾವಾಗ ಬರ್ತಾರೋ, ಯಾರನ್ನ ಯಾವಾಗ ಹೇಗೆ ಕಾಪಾಡಬೇಕು ಅನ್ನೋ ಅದೇ ಚಿಂತನೆಯಲ್ಲೇ ಇರುವಂತಹ, ಜಗತ್ತಿನ ಒಳ್ಳೆಯದನ್ನೇ ಸದಾಕಾಲ ಯೋಗ ನಿದ್ರೆಯಲ್ಲಿ ಚಿಂತಿಸುತ್ತಾ ಈ ಇಡೀ ಜಗತ್ತಿಗೆ ಕಾರಣವಾದ ಬೀಜದಂತಿರುವವನು ವಿತ್ತನೈ ಅಂತ ಹೇಳ್ತಾರೆ. ವೇದಂ ಅನೈತಕ್ಕೂ ವಿತ್ತಾಹುಂ ಅಂತ ಹೇಳಿ ತಿರುಪಾವೈನ ನಾವು ಹೇಳಿದ್ವಿ. ಏನು ವೇದ ಪೂರ್ತಿ ಸಾರ ಇದೆ, ಅಷ್ಟೂ ಸಾರವನ್ನ ಈ ತಿರುಪಾವೈನ 30 ಪಾಶುರ ಒಳಗೊಂಡಿದೆ. ವೇದಕ್ಕೆ ಬೀಜಭೂತವಾದದ್ದು ಈ ತಿರುಪಾವೈನ. ಬೀಜ ಅಂದ್ರೆ ಏನೋ ಒಂದು ದೊಡ್ಡ ಮರವನ್ನ ನೋಡ್ತೀವಿ, ಆದ್ರೆ ಅಷ್ಟು ದೊಡ್ಡ ಮರ ಹೇಗೆ ಬಂತು? ಒಂದು ಚಿಕ್ಕ ಬೀಜದಿಂದ ಬಂತು. ಆ ಚಿಕ್ಕ ಬೀಜ ಸಸಿಯಾಗಿ ಅಷ್ಟು ದೊಡ್ಡ ವೃಕ್ಷವಾಗಿ ಬೆಳೀತು. ಅದೇ ರೀತಿ ಈ ದೊಡ್ಡ ವೃಕ್ಷ ತರ ಇರೋ ಪ್ರಪಂಚದಲ್ಲಿ ಅವನು ಒಂದು ಬೀಜಾಕಾರದಲ್ಲಿದ್ದಾನೆ. ಅಂದ್ರೆ ಅವನೇ ಅದಕ್ಕೆ ಮೂಲ. ಹೇಗೆ ಒಂದು ವೃಕ್ಷಕ್ಕೆ ಬೀಜ ಮೂಲವೋ ಹಾಗೆ ಇಡೀ ಜಗತ್ತಿಗೆ ಮೂಲ ಶ್ರೀಮನ್ ನಾರಾಯಣ. ಅಂತಹ ಪರಮಾತ್ಮನೇ ಕ್ಷೀರಾಬ್ದಿಯಿಂದ ಇಲ್ಲಿಗೆ ಬಂದಿದ್ದಾನೆ. ಅವನನ್ನ ಉಳ್ಳತ್ತುಕೊಂಡು ಮುನಿವರಹಳ ಹೋಗಿಹಣ. ಅಂತಹ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಉಳ್ಳತ್ತುಕೊಂಡು, ಉಳ್ಳುದ್ರೆ ಮನಸ್ಸು, ಹೃದಯದಲ್ಲಿ ಮುನಿಗಳು ಯೋಗಿಗಳು ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ.
ಹರಿ ಹರಿ ಶ್ರೀಹರಿ ಅಂತ ಧ್ಯಾನ ಮಾಡ್ತಾ ಇದ್ದಾರೆ. ಉಳ್ಳತ್ತುಕೊಂಡು ಮುನಿವರಳಂ ಯೋಗಿಹಳಂ ಮೆಲ್ಲ ಹೇಳುತ್ತೆ. ಇವಳು ನಿಮಗೆ ಮೆತ್ತಗೆ ಎಬ್ಬಿಸ್ತಾ ಇದ್ದಾರೋ ಆ ರೀತಿ ಅವರು ಮೆತ್ತಗೆ ಎದ್ದಿದ್ದಾರೆ. ಏನಕ್ಕೆ ಮೆತ್ತಗೆ ಎದ್ದಿದ್ದಾರೆ? ಮುಂದಿನ ಸಾಲಿನ ವ್ಯಾಖ್ಯಾನದಲ್ಲಿ ಹೇಳ್ತೀನಿ. ಮೆತ್ತಗೆದ್ದು ಹರಿಯನ್ನ ಪೇರರವ, ಅವರಿದ್ದಿರೋದು ಮೆತ್ತಗೆ. ಆದರೆ ಹರಿ 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 ಹೇಳುವಂತಹ ದೊಡ್ಡ ಹೆಸರನ್ನ ಜೋರಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಶಂಖದ ಧ್ವನಿಯನ್ನ ಅವಳು ಪೇರರವಂ ಅಂತ ಹೇಳಿದ್ಲೋ, ಭಗವಂತನ ನಾಮವನ್ನು ಕೂಡ ಪೇರರವಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಳ್ಳಂ ಒಂದು ಕುಳಿರ್ದೇಲೋ ಎಂಬಾವಾಯಿ, ಅವರಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದಾರಲ್ಲ, ಅವರ ದೊಡ್ಡ ನಾಮಸ್ಮರಣೆಯನ್ನು ಅವ್ರು ಮಾಡ್ತಿದ್ದಾರಲ್ಲ, ಅದು ನಮ್ಮೆಲ್ಲರ ಮನಸ್ಸಿನಲ್ಲಿ ಬಂದು ಹೊಕ್ಕಿದೆ. ಉಳ್ಳ ಒಂದು ಕುಳಿರ್ದೆ ಅದರ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದು ನಿನಗೆ ಕೇಳಿಸಿಲ್ವಾ? ನೀವು ಇಷ್ಟೆಲ್ಲ ನಾನು ಹೇಳಾಯ್ತಲ್ಲ, ಈಗ ತಕ್ಷಣ ನೀನು ಹೇಳು, ನಮ್ಮ ಜೊತೆ ಬಂದು ಸೇರ್ಕೊ, ಆ ರೀತಿಯಾದ ಅನುಭವವನ್ನ ನೀನು ಕೂಡ ಕಲಿಬೇಕು ಅಂತ ಹೇಳಿ ಗೋದೆ ಅವಳನ್ನ ಮುದ್ದಾಗಿ ಎಬ್ಬಿಸ್ತಾಳೆ. ಇದರ ವಿಶೇಷವಾದ ಅರ್ಥಗಳು ಹೇಗೆ ಅಂತಂದ್ರೆ, ನಿದ್ದೆಲೇ ಇನ್ನೂ ಮಲಗಿದ್ದಾಳೆ, ಎಚ್ಚರವಾದರೂ ಕೂಡಲೇ ಎಚ್ಚರಗೊಳ್ತಾ ಇಲ್ಲ. ಆ ರೀತಿಯಾದ ನಮ್ಮ ಜ್ಞಾನ